ಬಾಯಿಂದ ಯಾವ ಸತ್ಯ? ಚಂದನಿ ಪ್ಲೀಸ್ ನಿಜ ಹೇಳು. ನಿಮ್ಮ ಮನೇಲಿ ನನ್ನ ಸೀನಿಯರ್ ಬಗ್ಗೆ ಆಗಲಿ ನನ್ನ ಫ್ಯಾಮಿಲಿ ಬಗ್ಗೆ ಆಗಲಿ ಯಾವತ್ತೂ ಮಾತಾಡಿಲ್ವಾ? ಹೌದು ಕಣೋ, ಮಾತಾಡಿದ್ವಿ. ಆದರೆ ಈ ವಿಷಯ ಗೊತ್ತಾದ್ಮೇಲೆ ಅಣ್ಣ ಎಷ್ಟು ಬೇಜಾರು ಮಾಡ್ಕೊಂಡ ಗೊತ್ತಾ? ಈಗಲ್ಲ ಚಾಂದನಿ, ನಾನು ನಿಮ್ಮ ಅಣ್ಣನ ಆಪೋಸಿಟ್ ಆಗಿದ್ದಾಗ ಟಿ ವಿಲಿ ಕೂತ್ಕೊಂಡು ಅವ್ರ ಬಗ್ಗೆ, ಅವ್ರ ಕ್ಯಾರೆಕ್ಟರ್ ಬಗ್ಗೆ, ಅವ್ರ ಅಫೇರ್ಸ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದಾಗ ನನ್ನ ಮೇಲೆ ಕೋಪನೇ ಮಾಡ್ಕೊಂಡಿಲ್ವಾ? ಅರೆ ಬುದ್ಧು, ಇಲ್ಲ ಕಣೋ, ನಿನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ಅದಕ್ಕೂ ಒಂದು ಕಾರಣ ಇದೆ. ಅಟ್ಲೀಸ್ಟ್ ನಿನ್ನಿಂದನಾದರೂ ಅವನ ಹುಡುಗಿ ಅವನಿಗೆ ಸಿಗ್ತಾಳೆ ಅಂದ್ಕೊಂಡಿದ್ದ. ನಾವಿಬ್ರು ಹೋಗಿ ಅವನ್ನ ಕರ್ಕೊಂಡು ಬರ್ತೀವಿ ಅಂತ ಎಷ್ಟು ಎಕ್ಸೈಟ್ ಆಗಿದ್ದ ಗೊತ್ತಾ? ನಾನು ನಂಬಲ್ಲ ಚಾಂದನಿ. ಹೇಳಿ ಕೇಳಿ ರಂಜಿತ್ ಒಬ್ಬ ರಾಜಕಾರಣಿ. ನಾನು ಮಾಡಿರೋ ಕೆಲಸಕ್ಕೆ ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ, ನನಗೊಂದು ಗತಿ ಕಾಣಿಸ್ಬೇಕು ಅಂತ, ಅಟ್ಲೀಸ್ಟ್ ನನ್ನನ್ನು ಸೆಂಟಿಮೆಂಟಲ್ ಆಗಿ ಹೊಡೆಯೋದಕ್ಕೆ ನನ್ನ ಫ್ಯಾಮಿಲಿಗೆ ತೊಂದರೆ ಕೊಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ವಾ? ಇಲ್ಲ ಕಣೋ ಅಭಯ್, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ? ನಾನು ನಿನ್ಗೆ ಹೇಗೆ ಹೇಳಲಿ? ಅಣ್ಣ ಅಂತವನಲ್ಲ ಕಣೋ. ನೋಡಿ ಚಂದನೆ, ಇದು ಒಂದು ಸಲ ಸತ್ಯ ಹೇಳು. ರಂಜಿತ್ ತಂಗಿ ಅನ್ನೋದನ್ನ ಮರೆತು ನನ್ನ ಫ್ರೆಂಡ್ ಆಗಿ ನನ್ನ ಮೇಲೆ ಪ್ರಾಮಿಸ್ ಮಾಡಿ ಹೇಳು. ನನ್ನ ಮೇಲಾಗಲಿ ನನ್ನ ಸೀನಿಯರ್ ಮೇಲಾಗಲಿ ಅಟ್ಯಾಕ್ ಮಾಡಿಸ್ಬೇಕು ಅಂತ ನಿಮ್ಮ ಅಣ್ಣ ಯಾವತ್ತೂ ಅಂದ್ಕೊಂಡಿಲ್ವಾ? ನನ್ನ ಸೀನಿಯರ್ ನಿಮ್ಮ ಅಣ್ಣನ ಟಾರ್ಗೆಟ್ ಯಾವತ್ತೂ ಆಗಿರ್ಲಿಲ್ವಾ? ಇಲ್ಲ ಕಣೋ ಅಭಯ್, ಪ್ರಾಮಿಸ್. ಅಣ್ಣನ ಬಾಯಲ್ಲಿ ಅತ್ತಿಗೆ ಹೆಸರು ಬಿಟ್ರೆ ಬೇರೆ ಯಾರ ಹೆಸರು ಬರ್ತಿರ್ಲಿಲ್ಲ ಕಣೋ. ಅಭಯ್ ನನ್ನ ಹುಡುಗಿನ ಹೇಗಾದ್ರೂ ಮಾಡಿ ಕರ್ಕೊಂಡು ಬರ್ತಾನೆ. ನನಗೊಂದು ಸಂಸಾರ ಸಿಗುತ್ತೆ, ಹೆಂಡತಿ ಮಗು ಜೊತೆ ಖುಷಿಯಾಗಿರ್ಬೋದು ಅಂತ ಎಷ್ಟು ಆಸೆ ಪಟ್ಟಿದ್ದ ಗೊತ್ತಾ? ಹಾಗಾದ್ರೆ ಶಾಲಿನಿ ಬಗ್ಗೆ ಯಾವತ್ತೂ ಮಾತಾಡಿಲ್ವಾ? ಐ ಸ್ವೇರ್ ಕಣೋ, ಅಣ್ಣ ಯಾವತ್ತೂ ಶಾಲಿನಿ ದೀದಿಗೆ ಕೆಟ್ಟದ್ದು ಬಯಸೇ ಇಲ್ಲ ಕಣೋ. ಅರ್ಥ ಮಾಡ್ಕೊ. ಅವನ ಬಾಯಲ್ಲಿ ಯಾವುದಾದ್ರೂ ಹುಡುಗಿ ಹೆಸರು ಕೇಳಿದ್ರೆ ಅದಕ್ಕೆ ಹೆಸರು ಮಾತ್ರ, ಅದು ಪಾವ್ನಿ.